ಹೌದು, ನಿಮಗೆಲ್ಲರಿಗೂ ಪರಿಚಯ ಇದೆ. ಎಲ್ಲರಿಗೂ ಸ್ವಾಗತ ಬಯಸಿ ನಾವು ಇವತ್ತೊಂದು ವಿಚಾರವನ್ನು ಹಿಂದೆ ಒಂದು 15 ದಿವಸದ ಹಿಂದೆ ಒಂದು ವಿಚಾರವನ್ನು ಹೇಳಿತ್ತು. ಆ ಫೋಟೋಸ್ ಎಲ್ಲ ಕಳಿಸ್ತಿಲ್ಲ ಅವರಿಗೆ. ಇದು ಕೊಟ್ಟಿದ್ದೀರಾ? ಇಲ್ಲ, ಕೊಡಬೇಕಲ್ಲ ನೀವು. ಹಾಂ, ಅದನ್ನು ಇದು ಇಲ್ವಾ, ಅದರ ಕಾಪಿ ಇಲ್ವಾ ಇವರೇ? ಸಾಫ್ಟ್ ಕಾಪಿ ಇಲ್ಲ. ಮಿಲಾಜಲ್ಲಿ ಕಾಪಿಯನ್ನು ನಿಮ್ಗೆ ಕಳಿಸ್ತೇನೆ. ಪ್ಯಾರಾದೀಪ್ ಪ್ರಾಸ್ಪೆಕ್ಟಸ್ ಲಿಮಿಟೆಡ್ ಈ ಕಂಪನಿಯ ಅಲ್ಲಿ ಹಿಂದೆ ನಮ್ಮ ಹೆಸರನ್ನು ಹಾಕಿರಲಿಲ್ಲ. ಹಿಂದೆ ಅದು MCF ಅಂತ ಮೆನ್ಷನ್ ಮಾಡಿರಲಿಲ್ಲ. ಹಿಂದಿನ ಎಲ್ಲ ಕಂಪನಿಗಳು ಕೂಡ ಅದನ್ನು ಸ್ವಾಧೀನಕ್ಕೆ ತೆಗೆದುಕೊಂಡಾಗ ಅಥವಾ ಬೇರೆ ಬೇರೆ ಮ್ಯಾನೇಜ್ಮೆಂಟ್ಗಳು ಚೇಂಜ್ ಆದಾಗ ಅವರಿಗೆಲ್ಲದಕ್ಕೂ ಪ್ಯಾರಾದೀಪ್ ಪ್ರಾಸ್ಪೆಕ್ಟಸ್ ಲಿಮಿಟೆಡ್ ಅಥವಾ ಹಿಂದೆ ಜೋಹಾರಿ ಅವರು ಬಂದಾಗ ಅವರು ಕೂಡ MCF ಲಿಮಿಟೆಡ್, ಹಿಂದಿನ MCF ಲಿಮಿಟೆಡ್ ಅಂತ ಪಣಂಬೂರು ಅಂತ ಬರೀತಾ ಇದ್ದರು. ಇವರು ಇದನ್ನು ಬರೀಲಿಲ್ಲ ಅಂತೇಳೋದು ನಮ್ಮ ಕೇಸಿತ್ತು. ನಾವು ಅದಕ್ಕೆ ಹೇಳಿತ್ತು, ನೀವು ಯಾವ ಕಂಪನಿಯನ್ನೂ ನಡೆಸಿ MCF ಲಿಮಿಟೆಡ್ ಪಣಂಬೂರು ಅಂತ ಹಿಂದಿನ ಕಂಪನಿ ಅಂತ ಬರೀಬೇಕು ಅಂತ ನಾವು ಹೇಳಿತ್ತು. ಮತ್ತು ಇದು ಮಾಡದೇ ಇದ್ದರೆ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಂಪನಿಗಳು ಈಗ ಬರ್ತಾ ಇದೆ. ಎಲ್ಲ ಕಂಪನಿಗಳು ತಮ್ಮ ತಮ್ಮ ಬದಲಾವಣೆ ಆದ ಸಂದರ್ಭದಲ್ಲಿ ಅವರು PPP ಮಾಡೆಲಲ್ಲಿ ತೊಗೊಳ್ತಾರೆ, ಶೇರ್ ಕ್ಯಾಪಿಟಲಲ್ಲಿ ತೊಗೊಳ್ತಾರೆ, ಏನೆಲ್ಲ ಮಾಡ್ತಾರೆ. ಮಾಡಿದಾಗ ಈ ಕಂಪನಿ ಪ್ರಾರಂಭ ಆಗಿದ್ದು MCF ಲಿಮಿಟೆಡ್ ಫ್ರಮ್ ದ ಗೌರ್ಮೆಂಟ್, ಸರ್ಕಾರವೇ ಪ್ರಾರಂಭ ಮಾಡಿ ಸರ್ಕಾರ ನಡೆಸಿ ಮತ್ತು ಶೇರ್ಗಳಲ್ಲಿ ಹೆಚ್ಚು ಕಡಿಮೆ ಆಗಿ ಜೋಹಾರಿ ಅವರಿಗೆ ಹೋಯಿತು, ಮತ್ತು ಯಾರಿಗೆ ಹೋಯಿತು, ನಮ್ಮ ವಿಜಯ ಮಲ್ಯಗೆ ಹೋಯಿತು, ಜೋಹಾರಿ ಅವರಿಗೆ ಹೋಯಿತು. ನಂತರ ಮೂರನೇ ಆಗಿ ಬೇರೆಯವರಿಗೆ ಅಡ್ವೆಂಚರ್ ಅವರಿಗೆ ಹೋಯಿತು. ಈಗ ಇವರಿಗೆ ಬಂದಿದೆ. ಎಲ್ಲರೂ ಬಂದಾಗಲೂ MCF ಲಿಮಿಟೆಡ್ ಅಂತೇಳೋ ಬೋರ್ಡನ್ನು ಬದಲಾವಣೆ ಮಾಡಿರಲಿಲ್ಲ, ಯಾರೂ ಮಾಡಿರಲಿಲ್ಲ. ಆದರೆ ಇವತ್ತು ಇದು ಕಂಪನಿ ಪ್ಯಾರಾದೀಪ್ ಪ್ರಾಸ್ಪೆಕ್ಟಸ್ ಲಿಮಿಟೆಡ್ ಅವರು ಬಂದಾಗ ಅವರ ಹೆಸರನ್ನೇ ಬದಲಾವಣೆ ಮಾಡಿಬಿಟ್ಟು MCF ಅಂತ ಹೇಳುವ ಐಡೆಂಟಿಟಿಯನ್ನೇ ತೆಗೆದುಬಿಟ್ಟು. ಹಾಗಾಗಿ MCF ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ನೌಕರರು ನಮ್ಮ ಹೆಸರನ್ನು ನೀವು ಹಾಕದೇ ಇದ್ದರೆ ಅದು ತಪ್ಪಾಗ್ತದೆ, ನಾವು ಹೋರಾಟ ಮಾಡಬೇಕಾಗ್ತದೆ, ನಾವೇ ಅಲ್ಲಿ ಹೋಗಿ ಅದರ ಮೇಲೆ ಭರಿಸಬೇಕಾಗ್ತದೆ ಅಂತ ಹೇಳುವುದನ್ನು ನಾನು ಇದೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ. ಅದು ಹೇಳಿದ ತಕ್ಷಣ ಅವರು ಇದಕ್ಕೆ ಗಮನವನ್ನು ಕೊಟ್ಟು ಇದು ತಪ್ಪಾಗಿದೆ ಅಂತ ಹೇಳುವುದನ್ನು ಮನಗಂಡು ಮತ್ತು ನಿಮ್ಮ ಪ್ರಶ್ನೆಯಲ್ಲಿ ಬಂದಂಥ ಹೇಳಿಕೆಗಳನ್ನು ಪರಿಗಣನೆ ಮಾಡಿ ಇದರಲ್ಲಿ ಕೆಳಗೆ ಮಂಗಳೂರು ರಾಸಾಯನಿಕ ಮತ್ತು ಗೊಬ್ಬರ ಕಾರ್ಖಾನೆ ನಿಯಮಿತ ಅಂತ ಅದರಲ್ಲಿ ಬರೆದು ಹೊಸ ಬೋರ್ಡನ್ನು ಹಾಕಿದ್ದಾರೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ. ಅದರ ಸಾಫ್ಟ್ ಕಾಪಿಯನ್ನು ನೀವು ಕೊಡಬೇಕು, ಅವರಿಗೆ ಕಳಿಸ್ಬೇಕು, ಪ್ರಶ್ನೆ ಅವರಿಗೆ. ನಿಮಗೆ ನಾವು ಕಳಿಸ್ತೇವೆ ಬೋರ್ಡ್ ಹಾಕಿದ್ದು. ಸೊ ಇದು ನಮ್ಮ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಲಿಕ್ಕೆ ನಾವು ಇಲ್ಲಿ ಕೂತಿದ್ದೇವೆ. ಮತ್ತು ಮುಂದುವರಿಸಿ ನಾವು ಏನು ಹೇಳಲಿಕ್ಕೆ ಬಯಸ್ತೇವೆ ಅಂದರೆ, ಈಗ ಅನೇಕ ಕಂಪನೀಸ್ಗಳು ಬರ್ತವೆ. ಈಗ ಅಲ್ಲಿ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಇದೆ. ನಾಳೆ ಏನಾದರೂ ಮ್ಯಾನೇಜ್ಮೆಂಟ್ ಚೇಂಜ್ ಆದ ಕೂಡಲೇ ಅವು ನ್ಯೂ ಮ್ಯಾಂಗ್ಳೂರು ಅಂತ ತೆಗೆದುಬಿಟ್ರೆ ನಮ್ಮ ಐಡೆಂಟಿಟಿಯನ್ನೇ ತೆಗೆದುಕೊಂಡು ಹೋದರೆ, ಇದಕ್ಕೆ ನಾವೀಗ MCFಗೆ ಜಾಗ ಕೊಟ್ಟಿದ್ದೇವೆ, ನಾವು ಎಲ್ಲೆಲ್ಲಿಯೂ ಡಿಸ್ಪ್ಲೇಸ್ ಆಗಿದ್ದೀವಿ. ನಮ್ಮ ಮನೆ ಮಠಗಳನ್ನು ಬಿಟ್ಟು ಜಾಗ ಕೊಟ್ಟು ಕಂಪನಿ ಬರಬೇಕು, ಸ್ಥಳೀಯರಿಗೆ ಉದ್ಯೋಗ ಸಿಗಬೇಕು, ಇದು ಮಾಡಿದ್ದೇವೆ. 1,000 ಉದ್ಯೋಗ ಇದ್ದದ್ದು ಬಿಗಿನಿಂಗಲ್ಲಿ, ಈಗ ಬರೀ ಅದಕ್ಕೆ 500ಕ್ಕೂ ಕಡಿಮೆ ಜನ ಬಂದಿದ್ದಾರೆ. ಕಂಪನಿಯಲ್ಲಿ ನ್ಯೂ ಮ್ಯಾಂಗ್ಳೂರ್ದು ಈಗ MCFನ್ನು ಒಮ್ಮೆ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಅದನ್ನು ಪ್ರೈವೇಟ್ ಅವರು ಈಗ ತೆಗೆದುಕೊಂಡರೂ ಅದರಲ್ಲಿ ಅವರ ಬಂಡವಾಳವನ್ನು ಅವರು ಆಗಲೇ ಇಲ್ಲ, ಹೊಸ ಕಾರ್ಮಿಕರನ್ನು ತೆಗೆದುಕೊಂಡದ್ದೂ ಇಲ್ಲ, ಮತ್ತು ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡಿಲ್ಲ. ನೀವು ಬರೀ ನಮ್ಮ ಜಾಗ ತೆಗೆದುಕೊಂಡು ಈಗ ಜಾಗವನ್ನು ರಿಯಲ್ ಎಸ್ಟೇಟ್ ಮಾರುವ ವ್ಯಾಪಾರಕ್ಕೆ ಹೋಗುವಂಥ ಮಟ್ಟಕ್ಕೆ ಬಂದಿದ್ದೀರಿ. ಇದು ಇಟ್ಸ್ ನಾಟ್ ಎ ಕರೆಕ್ಟ್. ನಾವೀಗ ಕಂಪನಿಯನ್ನು ಸ್ವಾಗತ ಮಾಡ್ತೀವಿ, ನೀವು ಬರಬೇಕು, ನಮ್ಮ ಊರಲ್ಲಿ ಬಂಡವಾಳ ಹೂಡಬೇಕು, ಇದೆಲ್ಲವನ್ನು ಹೇಳ್ತೇವೆ. ಇಷ್ಟೆಲ್ಲ ಬಂದಾಗ ಅವರು ಬರ್ತಾ ಇದ್ದರೂ ಕೂಡ ಅವರು ಅವರದ್ದೇ ಆದಂಥ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಯಾವ ಹೆಸರಿನಿಂದ ಪ್ರಾರಂಭ ಆಯಿತು ಅದನ್ನು ಫಾರ್ಮರ್ಲಿ ಅಂತ ಎಷ್ಟು ಬರೆಯುವಷ್ಟು ಒಂದು ಮಟ್ಟಕ್ಕೆ ನೀವು ಬರದೇ ಇದ್ದರೆ ನಾವು ಇಷ್ಟೆಲ್ಲ ತ್ಯಾಗ ಮಾಡಿದಂಥ ಐಡೆಂಟಿಟಿ ಹೋಗಿಬಿಡ್ತದೆ. ಇವತ್ತು ನೀರು ನಾವು ಕೊಡ್ತಾ ಇದ್ದೀವಿ,
ನೀರು ಕುಡಿಯಲಿಕ್ಕೆ ಕರೆಕ್ಟ್ ಇಲ್ಲದಿದ್ದರೂ ಅಲ್ಲಿ ಪ್ರೊಡಕ್ಷನ್ ಕಡಿಮೆ ಆಗಬಾರ್ದು, ಎಂಪ್ಲಾಯೀಸ್ಗಳು ದಾರಿಯಲ್ಲಿ ಬೀಳಬಾರ್ದು ಅಂತ ನೀರು ಕೊಡ್ತಾ ಇದ್ದೀವಿ. ನಮ್ಮ ಎಲ್ಲ ರಸ್ತೆಗಳು ಉಪಯೋಗ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಇಷ್ಟು ಇದ್ದರೂ ಕೂಡ ಅವರು ಕಂಪನಿ ಹೆಸರನ್ನ ಬದಲಾವಣೆ ಮಾಡ್ತಕ್ಕಂಥ ಈ ಒಂದು ವಿಚಾರ ಏನಿದ್ದಾವೆ ಅದನ್ನು ಇನ್ನು ಮುಂದಕ್ಕೆ ಕೂಡ ಬಿಟ್ಟು ಬಿಡಬೇಕು ಅಂತ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗ ಮ್ಯಾಂಗ್ಳೂರ್ ರಿಫೈನರಿ ಅಂತ MRPL ಅಂತ ಇದೆ, ನಾಳೆ ತೆಗೆದು ಇದು ಪಂಜಾಬ್ ರಿಫೈನರಿ ಅಂತ ಬರೋದನ್ನು ನಾವು ಕೇಳ್ತೇವೆ? ಜಾಗ ಕೊಡೋದು ನಾವು, ಜಾಗ ಮಾಡೋದು ನಾವು, ಮತ್ತು ನೀವು ಎಲ್ಲವನ್ನು ತೆಗೆದುಬಿಡಿ. ನಾಳೆ ಅಲ್ಲಿ ಉಡುಪಿಯಲ್ಲಿದೆ UPCL ಅಂತ, ಉಡುಪಿ ಪವರ್ ಪ್ರಾಜೆಕ್ಟ್ ಇದೆ. ನಾಳೆ ಅವರು ಚೇಂಜ್ ಮಾಡಿಬಿಟ್ರೆ ಅದು ನಮ್ಮದೇ ಮರೆ ಅಂತ ಕ್ಯಾನ್ ನಾಟ್ ಬಿ. ಕಂಪನಿ ಸ್ಟಾರ್ಟ್ ಮಾಡೋದು ಈ ಜಿಲ್ಲೆಯ ಐಡೆಂಟಿಟಿ ಉಳಿಬೇಕು, ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕು, ಜಿಲ್ಲೆಯಲ್ಲಿ ಇರುವಂಥ ನೌಕರಿಗೆ ಕೆಲಸ ಕೊಡಬೇಕು. ಈಗ ಹಿಂದೆ 1,000 ಜನ ಇದ್ದರು, ಈಗ ಲೋಕಲ್ ಆಗಿ 400-200 ಜನನೂ ಇಲ್ಲ, ಎಲ್ಲ ಅವರವರ ಊರಿನವರನ್ನು ತಗೊಂಡು ಬರ್ತಾರೆ. ದಿಸ್ ಈಸ್ ನಾಟ್ ಕರೆಕ್ಟ್ ಅಂತ ಹೇಳಲಿಕ್ಕೆ, ಮತ್ತು ನಮ್ಮ ಬೇಡಿಕೆಗೆ ಅವರು ಸ್ಪಂದಿಸಿದ್ದಕ್ಕಾಗಿ ನಾನು ಕಂಪನಿಯವರಿಗೆ ಪಾರಾದೀಪ್ ಪ್ರಾಸ್ಪೆಕ್ಟಸ್ ಲಿಮಿಟೆಡ್ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಮತ್ತು ಇದು ಇತರ ಕಂಪನಿಯವರಿಗೂ ಒಂದು ಮಾರ್ಗದರ್ಶನ ಆಗಲಿ ಅಂತ ಹೇಳುವ ದೃಷ್ಟಿಯಿಂದ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದು ಅವರೆಲ್ಲರೂ ಸೇರಿ ನಿಮ್ಮ ಮೂಲಕ ಅವ್ರಿಗೊಂದು ಮೆಸೇಜ್ ಹೋಗಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇದನ್ನು ಹೇಳಿದ್ದೇವೆ. ಮತ್ತು ಕಂಪನಿಯ ವಿಚಾರದ ಬಗ್ಗೆ ನಾವು ನಿಮಗೆ ತಿಳಿಸಿದ್ದೇವೆ. KIDBಯಿಂದ ಲೀಸ್ ಜಾಗ ಕೊಟ್ಟದ್ದು, ಅದು ಸ್ಥಳಾಂತರಗೊಂಡರು, ಕುಡಿಯುವ ನೀರು 91ರಿಂದ 1,000ಕ್ಕೆ ಕಾಯಂ ಉದ್ಯೋಗ ಇದ್ದದ್ದು ಈಗ ಬರೀ 500ಗಿಂತಲೂ ಕಡಿಮೆ ಕೆಲಸಗಳು ಮಾತ್ರ ಲಭ್ಯ ಇದೆ. ಹೊಸ ಹೂಡಿಕೆ ಏನೂ ಮಾಡಲಿಲ್ಲ, ವಿಸ್ತರಣೆಯೂ ಮಾಡಲಿಲ್ಲ. ದೇಶದ ಫರ್ಟಿಲೈಸರ್ ಕಂಪನಿಗಳಿಗೆ ಹೋಲಿಸಿದರೆ ಸಂಬಳ ಕೂಡ ಕಡಿಮೆ ಇದೆ. ನಿವೃತ್ತಿಯಾದವರಿಗೆ ವಿಮೆ ಅಂತ ಕೆಲವು ಸೌಲಭ್ಯಗಳಿಲ್ಲ. ಇದೆಲ್ಲ ಅನೇಕ ವಿಚಾರಗಳು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತಂದಿದ್ದೇವೆ. ಇದು ವಿಚಾರವನ್ನು ಹೇಳೋದ್ರ ಒಂದು. ಎಸ್, ಎರಡನೇದು ಒಂದು ಕಂಪನಿ ಇಸ್ ಇಟ್ ರಿಕ್ವೈರ್ಮೆಂಟ್? ಈಗ ನಿಮ್ಮ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಹೌದು, ಯಾಕಂದರೆ ಮೊನ್ನೆ ಇತ್ತೀಚೆಗೆ DCM ಎಲ್ಲ ಬಂದು ಇಲ್ಲಿ ಉತ್ತೇಜನ ಆಗಬೇಕು, ಇನ್ವೆಸ್ಟ್ಮೆಂಟ್ಸ್ ಬರಬೇಕು ಆಗಿತ್ತು. ನೀವು ಹೀಗೆ ಅಂದಾಗ ವಿಲ್ ಯು ಗೆಟ್ ಇನ್ವೆಸ್ಟ್ಮೆಂಟ್ಸ್? ಯಾಕಂದರೆ ನಿಮ್ಮ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಓಕೆ, ಇನ್ಸಿಸ್ಟಿಂಗ್ ಆನ್ ಅ ಪ್ರೈವೇಟ್ ಕಂಪನಿ ಟು ಹ್ಯಾವ್ ರಿಟೇನ್ ದ ಸೇಮ್ ನೇಮ್, ಯಾವ ರೀತಿಯಿಂದ ನೀವು, ಯಾಕಂದರೆ ನೀವು ಇನ್ವೆಸ್ಟ್ಮೆಂಟ್ ಅಂತ ಒಂದು ಹೇಳ್ತೀರಿ, ಯು ಶುಡ್ ಗೆಟ್ ಇನ್ವೆಸ್ಟ್ಮೆಂಟ್, ಯು ಶುಡ್ ಗೆಟ್ ಎಂಪ್ಲಾಯ್ಮೆಂಟ್ ಅಂತೆಲ್ಲ ಹೇಳಿ, ಈಗ ಒಂದು ಪ್ರೈವೇಟ್ ಕಂಪನಿ ಅವರು ಇನ್ವೆಸ್ಟ್ ಮಾಡ್ತಾರೋ they have their this is only taking over the company. Okay. This is not originally established by them. Originally established by MCF. ಜಾಗ ಕೊಟ್ಟದ್ದು ಲೀಸ್ನಲ್ಲಿ ಸರ್ಕಾರ, ಅದರ ನಂತರ ಶೇರಲ್ಲಿ ನೀವು ಜಾಸ್ತಿ ಹೆಚ್ಚು ಕಡಿಮೆ ಮಾಡಿ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿರ್ಬೋದು, ನಾಟ್ ದಿ ಲ್ಯಾಂಡನ್ನು ಬೈ ಮಾಡಲಿಲ್ಲ ಅವರು. ಹಾಗಾಗಿ ನಾನು ಹೇಳ್ತೀನಿ, ಇದು ಈಗ MRPL ಇದೆ, ಕಂಟ್ರೋಲಿಂಗ್ ಶೇರ್ಸ್ ಓನ್ಲಿ. ನೀವು ಕಂಟ್ರೋಲಿಂಗ್ ಶೇರ್ಸ್ ತೊಗೊಳ್ಳುವಾಗ ನೀವು ಇಡೀ ಕಂಪನಿ ಹೆಸರನ್ನೇ ಬದಲಾವಣೆ ಮಾಡಿ ನಮ್ಮ ಐಡೆಂಟಿಟಿಯನ್ನೇ ತೆಗೆದುಬಿಟ್ರೆ ಹೇಗಾಗ್ತದೆ? ಏನೇ ಇಂಥ ಒಂದು ಇದು ಮಾಡುವಾಗ ಒಂದು ಅಗ್ರಿಮೆಂಟ್ ಅಂತ ಮಾಡ್ತಾರೆ, ಅದು ತಿಂಗಳುಗಟ್ಟಲೆ ಹಿಂದೆನೇ ಮಾಡ್ತಾ ಇದ್ದಾರೆ. ಆ ಅಗ್ರಿಮೆಂಟಲ್ಲೇ ಈ ಕ್ಲಾಸ್ ಇಡಬೇಕಲ್ಲ, ಇದೆ. ದ ನೇಮ್ ಆಫ್ ದ ಕಂಪನಿ ಶುಡ್ ನಾಟ್ ಬಿ. ಇಲ್ಲ, ಅವರು 2 ವರ್ಷಗಳ ಕಾಲ ಫಾರ್ಮರ್ಲಿ MCF ಲಿಮಿಟೆಡ್ ಅಂತ ಬರೀಬೇಕು ಅಂತ ಅವರ ಕಾಂಟ್ರಾಕ್ಚುವಲ್ ಇದರಲ್ಲಿ ಇದೆ. ದೇ ವೈಲೇಟೆಡ್. DC ಅವರು ಕರೆದ್ರಲ್ಲ ಅವರನ್ನು, ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ಮರು ದಿವಸನೇ ನಾನು ಹೇಳಿದೆ DC ಅವರಿಗೆ, ನೋಡಿ ತಾವು ಜವಾಬ್ದಾರಿ ಇದ್ದೀರಿ, ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಬಿಡ್ಕೊಡ್ದು. ಈಗ ರಘು ಅವರು ಹೇಳಿದಾಗ ಸರಿ ಇದೆ, ನಾವು ಇನ್ವೆಸ್ಟ್ಮೆಂಟ್ ಬನ್ನಿ, ಪ್ರವಾಸೋದ್ಯಮ ಡೆವಲಪ್ ಮಾಡಿ ಎಲ್ಲ ಹೇಳ್ತೇವೆ, ಜಾಗ ಕೊಡ್ತೇವೆ, ಎಲ್ಲ ಮಾಡ್ತೀವಿ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಡಿಸ್ಟ್ರಿಕ್ಟ್ ಆಲ್ಸೋ. ನೀವೆಲ್ಲವೂ ನಿಮ್ಮದೇ ಅಂತ ಹೇಳಿಬಿಟ್ರೆ ನಾವೆಲ್ಲಿ ಹೋಗೋದು ಅಂತ ನಮ್ಮದು ಒಂದು. ಹಾಗಾಗಿ ಇದು ಒಂದು. ಎರಡನೇದು ನಾನು ತಮಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತಕ್ಕಂಥದ್ದು, ಪಾರ್ಲಿಮೆಂಟ್ ನಡೀತಾ ಇದೆ ಇವತ್ತು. ಹೆಸರು ಬದಲಾಯಿಸುವಂಥದ್ದು ಈ ಉದ್ಯೋಗ ಕೊಡುವಂಥ ವಿಷಯದಲ್ಲಿ ಏನು ಮಾಡ್ತೀವಿ? MCF ಅಲ್ಲಿ ಕಡಿಮೆ ಹಾಕೊಂಡು ಅಂತ ನೀವು ಲೋಕಲ್ಸ್ಗಳಿಗೆ ಉದ್ಯೋಗ ಕೊಡುವ ವಿಷಯದಲ್ಲಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾ ನಾವು ಹೆಸರು ಈಗ ಹೊರಗಿನ ಬೋರ್ಡಲ್ಲಿ ಚೇಂಜ್ ಆಗಿ ಇದೆ. ಇದು ನಾವು ಬಹಳ ಲಿಬರಲ್ ತಗೊಳ್ತೇವೆ. ನಾವು ಆಗೋವರೆಗೆ ಕೈಕಾಲು ಹಿಡಿತಾರೆ, ಎಲ್ಲ ಮಾಡ್ತಾರೆ. ಒಮ್ಮೆ ಎಸ್ಟಾಬ್ಲಿಷ್ ಆದ ಮೇಲೆ ದೇ ವಿಲ್ ಟೇಕ್ ಓವರ್. ಈಗ MRPL ಅನ್ನೋದು 4th ಸ್ಟೇಜಿದ್ದು ಜಾಗ ಎಕ್ವೈರ್ ಆಯ್ತು, ತಮ್ಗೆ ಗೊತ್ತಿದೆ. ಇವತ್ತಿನ ದಿನದವರೆಗೂ ಎಂಪ್ಲಾಯ್ಮೆಂಟ್ ಕೊಟ್ಟಿಲ್ಲ.
ಇವತ್ತಿನ ದಿನದವರೆಗೂ ಪ್ಯಾಕೇಜ್ ಕೊಡಬೇಕಾಗಿತ್ತು, ಒಂದು ಫ್ಯಾಮ್ಲಿಗೆ ಒಂದು ಜಾಬ್ ಕೊಡಬೇಕಾಗಿತ್ತು. ನೀವು ದುಡ್ಡು ತೊಗೊಳ್ಳಿ, ನಮ್ಮ ಹತ್ರ ಜಾಬ್ ಇಲ್ಲ ಅಂತಾರೆ. ನೀವು 4 ಲಕ್ಷ ತೊಗೊಂಡೋಗಿ, ನಮ್ಮ ಹತ್ರ ಜಾಬ್ ಇಲ್ಲ. ದಟ್ ಈಸ್ ದೇರ್ ಕಂಡೀಷನ್. ನೀವು ಅವರಿಗೆ ಟ್ರೈನಿಂಗ್ ಕೊಡಬೇಕು, ಅವರ ಕೆಪಾಸಿಟಿ ಮೇಲೆ ಅವ್ರ ಕೆಲಸ. ಎಷ್ಟೋ ಜನ ಜಾಗ ಹೋದವರು ಅವರು ಕಲಿತು ಡಿಪ್ಲೊಮೊ ಇಂಜಿನಿಯರಿಂಗ್ ಎಲ್ಲ ಮಾಡಿ ಕಾಯ್ತಾ ಇದ್ದಾರೆ ಜಾಬ್ ಸಿಗ್ತದೆ ಅಂತ. ಇವರು ಈಗ ನನ್ನ ಜಾಬ್ ಇಲ್ಲ, ಇನ್ನೊಂದು ಕಂಪನಿ ಬಂದರೆ ಕೊಡ್ತೀವಿ ಅಂತ ಹೇಳ್ತಾರೆ. ನೀವು ಹೇಳಿ ಸರಿ ಇದೆ. ಇದಕ್ಕೆ ಒಂದು ಕಂಡೀಷನನ್ನು ಸರ್ಕಾರ ಆಗಲೇಬೇಕು. ಕಂಡೀಷನ್ ಇದೆ, R&R ಇದೆ, ಬಟ್ ಇಟ್ ಈಸ್ ನಾಟ್ ಬೀನ್ ಸ್ಟ್ರಿಕ್ಟ್ಲಿ ಇಂಪ್ಲಿಮೆಂಟೆಡ್. ಸೊ ಅದಕ್ಕಾಗಿ ಜನ ಜಾಗ ಕೊಡಲಿಕ್ಕೆ, ಬಿಟ್ಟು ಹೋಗಲಿಕ್ಕೆ ಎಲ್ಲ ಪ್ರತಿಭಟನೆಗಳು ಮಾಡ್ತಾರೆ. ಅದಕ್ಕೋಸ್ಕರನೇ ಮಾಡ್ತಾ ಇರೋದು. ಅದಕ್ಕೆ ಮುಂದೆ ಅವಕಾಶ ಕೊಡಬೇಡಿ ಅಂತ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಕಡೆ ಇವತ್ತು ಹೌದು, ಡಿಸ್ಟ್ರಿಕ್ಟ್ ರೆಸಿಡೆಂಟ್ಸ್ ಆರ್ ಸ್ಟೇಕ್ ಹೋಲ್ಡರ್ ಅಂತ ನಮ್ಮ ನವೀನ್ ಅವರು ಹೇಳ್ತಾರೆ. ಅದು ನಾವು ವಾಟರ್ ಕೊಡ್ತೇವೆ, ಅವರಿಗೆ ಬೇರೆ ಬೇರೆ ರೀತಿಯ ಸೌಲಭ್ಯ ಕೊಡ್ತೇವೆ, ಹಾಗಾಗಿ ರೋಡ್ ಕೊಡ್ತೇವೆ, ಆಗ ಎಲ್ಲವೂ ಅವರದೇ, ಎಲೆಕ್ಟ್ರಿಸಿಟಿ ಕೊಡ್ತೀವಿ, ಎಲ್ಲವೂ ಅವರದೇ ಅಂತ ಎಣಿಸಿದರೆ ತಪ್ಪಾಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು, ಪಾರ್ಲಿಮೆಂಟ್ ನಡೀತಾ ಇದೆ ಇವತ್ತು. ಪಾರ್ಲಿಮೆಂಟ್ನಲ್ಲಿ ದೇಶದ ಚರಿತ್ರೆಯಲ್ಲಿ ಬರುವ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಯವರ ವಂದನಾ ನಿರ್ಣಯದ ಭಾಷಣದ ಮೇಲೆ ಸದನದಲ್ಲಿ ಚರ್ಚೆ ಆದ ಮೇಲೆ ಅದನ್ನು ಸದನದಲ್ಲಿ ಎಲ್ಲ ಸದಸ್ಯರು ಚರ್ಚೆ ಮಾಡಿದ ಮೇಲೆ ಪ್ರಧಾನಮಂತ್ರಿಗಳು ಬಂದು ಆ ಚರ್ಚೆಯ ಮೇಲೆ ಉತ್ತರ ಕೊಡುವಂಥದ್ದು ಈ ದೇಶದ ಸಂಪ್ರದಾಯ. ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್, ಡೆಮೋಕ್ರಸಿಯಲ್ಲಿ ಒಂದು ಒಳ್ಳೆಯ ಸಂಪ್ರದಾಯ. ಈ ಸಂಪ್ರದಾಯಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಸ್ಪೀಕರ್ ಅವರು, ನೀವು ಸದನಕ್ಕೆ ಬರಬಾರ್ದು, ನಿಮಗೆ ಅಟ್ಯಾಕ್ ಮಾಡ್ತಾರೆ, ನಿಮ್ಮ ಮೇಲೆ ಅವರು ಮುಗಿಬಿಡ್ತಾರೆ, ನೀವು ಬರಬಾರ್ದು ಅಂತ ಹೇಳಿದಕ್ಕಂಥದ್ದು ನಮಗೆಲ್ಲರಿಗೂ ಇವತ್ತು ನಾಚಿಕೆ ತರುವಂಥ ಕೆಲಸ ಆಗಿದೆ. ಓರ್ವ ದೇಶದ ಪ್ರಧಾನಮಂತ್ರಿಗೆ, ಈಸ್ ಹೆಡ್ ಆಫ್ ದಿ ಪಾರ್ಲಿಮೆಂಟ್, ಲೀಡರ್ ಆಫ್ ದ ಪಾರ್ಲಿಮೆಂಟ್, ಅವರಿಗೆ ಸದನಕ್ಕೆ ಬರುವುದು ಬೇಡ ಅಂತ ಸ್ಪೀಕರ್ ಅವರ ಸಲಹೆ ಮೇರೆಗೆ ಅವರು ಬರುವುದಿಲ್ಲ. ಮತ್ತು ಸದನದಲ್ಲಿ ರಾಷ್ಟ್ರಪತಿಯ ಭಾಷಣದ ವಂದನಾ ನಿರ್ಣಯದಲ್ಲಿ ಸದಸ್ಯರು ಚರ್ಚೆ ಮಾಡಿದ ವಿಚಾರವನ್ನು ಎತ್ತಿಕೊಂಡು ಏನೆಲ್ಲ ನಾನು ಮಾಡ್ತೇನೆ ಮುಂದಕ್ಕೆ ಅಂತ ಹೇಳುವುದಿಲ್ಲ ಅಂತ ಆದರೆ ಡೆಮೋಕ್ರಸಿ ಮೇಲೆ ಇನ್ನೂ ನಂಬಿಕೆ ಇಡುವವರು ಯಾರು? ಪ್ರಜಾಪ್ರಭುತ್ವದ ಹೈಯೆಸ್ಟ್ ಫಾರಮ್ ಆಗಿರ್ತಕ್ಕಂಥ ಪಾರ್ಲಿಮೆಂಟ್ನಲ್ಲಿ ಈ ರೀತಿ ನಡೀತದೆ ಅಂತ ಆದರೆ ಇದು ಪ್ರಜಾಪ್ರಭುತ್ವಕ್ಕೆ ಎಲ್ಲಿಯೋ ಒಂದು ಕಡೆ ಧಕ್ಕೆ ಕೊಡುವಂಥ ಕ್ರಮ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಅನೇಕ ವಿಚಾರಗಳು ನಡೀತವೆ. ಈಗ ನಮ್ಮ ಕರ್ನಾಟಕದಲ್ಲಿ ನಡೆಯಿತು. ರಾಜ್ಯಪಾಲರು ಬಂದರು, ಅವ್ರ ಭಾಷಣ ಓದಲಿಕ್ಕೆ ಒಪ್ಪಲಿಲ್ಲ, ಕಡೆಯ ಕೆಲವು ಸೆಂಟೆನ್ಸ್ಗಳನ್ನು ಓದಿದರು ಮತ್ತು ಅವರು ಹೇಳಿದರು ಇಲ್ಲ ನನ್ನ ಭಾಷಣ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಹೋದರು. ಟೆಕ್ನಿಕಲಿ ಮೇ ಬಿ ಅವರ ಭಾಷಣ ಆಗಿರ್ಬೋದು. ಬಟ್ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಎಲ್ಲಿಯೋ ಒಂದು ಕಡೆ ಈ ವರ್ಷದಲ್ಲಿ 2026ರಲ್ಲಿ ಏನು ಇವತ್ತು ನಡೀತಾ ಇದೆ, ಇದು ಡೆಮೋಕ್ರಸಿ, ಪ್ರಜಾಪ್ರಭುತ್ವದ ಒಂದು ಕಡೆ ಎಲ್ಲಿಯೋ ಒಂದು ಕಡೆ ಅದರ ವೀಕ್ನೆಸ್ ಆಗ್ತಾ ಇದೆ, ವೀಕ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದೇಶದ ಪಾರ್ಲಿಮೆಂಟ್ನಲ್ಲಿ ರಾಷ್ಟ್ರಪತಿಗಳು ದಿ ಕ್ಯಾಬಿನೆಟ್ ಏನು ಭಾಷಣವನ್ನು ಸಿದ್ಧತೆ ಮಾಡಿಕೊಡ್ತದೋ ಅದನ್ನು ಓದ್ತಾರೆ. ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಅವರು ಏನು ಭಾಷಣವನ್ನು ತಯಾರು ಮಾಡಿಕೊಡ್ತದೋ ಕರ್ನಾಟಕದ್ದು, ಅದು ಓದಬೇಕಾಗಿದ್ದು ಆರ್ಟಿಕಲ್ 176 ಸಬ್ ಕ್ಲಾಸ್ 1 ಪ್ರಕಾರ. ಆರ್ಟಿಕಲ್ 176 ಸಬ್ ಕ್ಲಾಸ್ 1 ಪ್ರಕಾರ ಗವರ್ನರ್ ಶಲ್ ರೀಡ್ ದಿ ಸ್ಪೀಚ್ ಪ್ರಿಪೇರ್ಡ್ ಬೈ ದ ಕ್ಯಾಬಿನೆಟ್ ಅಂತ ಇರೋದು. ಅದನ್ನು ಮಾಡಲಿಲ್ಲ ಅಂತ ಏನಾದರೂ ನಾವು
ಅದರ ಬಗ್ಗೆ ಏನಾದರೂ ಯಾಕೆ ಮಾಡಲಿಲ್ಲ ಅಂತ ಕೇಳಿದರೆ, ಇಲ್ಲ ರಾಷ್ಟ್ರಪತಿಗಳ ಬಗ್ಗೆ ರಾಜ್ಯಪಾಲರ ವಿಚಾರದಲ್ಲಿ ನೀವು ಚರ್ಚೆ ಮಾಡಬಾರ್ದು ಅಂತ ಎಲ್ಲಿಯೂ ಇಲ್ಲ. ಅದರ ಅಗೌರವ ಆದಾಗ ಒಬ್ಬ ರಾಷ್ಟ್ರದ ಪ್ರಜೆಗಳಾಗಿ ಅದನ್ನು ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಮ್ಮ ಹಕ್ಕು. ದೇಶದ ಪ್ರಧಾನಮಂತ್ರಿಗಳು ಆನ್ಸರ್ ಮಾಡದೇ ಇರುವಂಥದ್ದು ಒಬ್ಬ ಶಾಸಕನಾಗಿ ನನಗೆ ಮನಸ್ಸಿಗೆ ನೋವನ್ನು ತಂದಿದೆ. ಮತ್ತು ಸ್ಪೀಕರ್ ಅವರು ಈ ರೀತಿಯ ಇನ್ಫಾರ್ಮೇಷನನ್ನು ಪಾರ್ಲಿಮೆಂಟ್ನ ಪ್ರಧಾನಮಂತ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಸರಿಯಾದ ಕ್ರಮ ಅಲ್ಲ. ಮತ್ತು ಯಾರಿಗೆ ರಕ್ಷಣೆ ಎಲ್ಲಿದೆ? ವಿದಿನ್ ದಿ ಹೌಸ್ ಅವರು ಚುನಾಯಿತರಾಗಿ ಬರ್ತಾರೆ, ತಮ್ಮ ಹಕ್ಕುಗಳನ್ನು ಕೇಳ್ತಕ್ಕಂಥದ್ದು, ತಮ್ಮ ಹಕ್ಕಿಗೆ ಪ್ರತಿಭಟನೆ ಮಾಡ್ತಕ್ಕೆಲ್ಲ ಆ ಪಾರ್ಲಿಮೆಂಟ್ ಮೆಂಬರ್ರ ಹಕ್ಕು ಇರ್ತದೆ. ಯು ಆರ್ ಡಿನೈಯಿಂಗ್ ಇಟ್. ಇದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳೋದನ್ನು ತಮ್ಮ ಮೂಲಕ ನನ್ನ ಭಾವನೆಗಳನ್ನು ವ್ಯಕ್ತವನ್ನು ಪಡಿಸಲಿಕ್ಕೆ ಬಯಸ್ತಾ ಇದ್ದೆ. ಕರೆಕ್ಟ್. He has every right and he represents all the MPs who are there. If anything he has an information about something is happening in the interest of the MPs, as a custodian of the house, he has every right to protect the Prime Minister is also an MP. Correct. How do you say it democratic? Because he is the custodian of the house. Yes. He has every right to protect the interest and safety of those who are there in the house. ರಘು, ಎಸ್ ಐ ಗಾಟ್ ಇಟ್. ರಘು, ನೀವೇನು ಹೇಳ್ತೀರಿ? ಅವರು ಕಸ್ಟೋಡಿಯನ್ ಆಫ್ ದ ಹೌಸ್. ವಾಟ್ ಈಸ್ ದ ಡ್ಯೂಟಿ ಆಫ್ ದ ಕಸ್ಟೋಡಿಯನ್ ಆಫ್ ದ ಹೌಸ್? ಕೀಪ್ ದಿ ಹೌಸ್ ಇನ್ ಆರ್ಡರ್. ಇಫ್ ನಾಟ್, ಆರ್ ಯು helpless? No. You can, if you have information, you can put the member, name it and put him out. Whoever the members. Whether you can restrain the Prime Minister of India to express to express the views in the parliament. No, but taking that action, how can you say it's a democratic? No, that is the important part of the democracy. ನೀವು ರಾಷ್ಟ್ರಪತಿಯವ್ರನ್ನ ಕರೆದು ಭಾಷಣ ಮಾಡಿದ ಮೇಲೆ ರಾಷ್ಟ್ರಪತಿಯವರು ಹೇಳಿದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದ್ದು ಸದಸ್ಯರ ಜವಾಬ್ದಾರಿ. ಅವರು ಹೇಳಿದಂಥ ಪ್ರಶ್ನೆಗಳಿಗೆ, ಅವರು ಎತ್ತಿದಂಥ ವಿಚಾರಗಳಿಗೆ ರಿಪ್ಲೈ ಮಾಡಬೇಕಾಗಿದ್ದು ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಮೆಂಬರ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ನಿಮಗೆ ಫ್ಲೋರ್ ಆಫ್ ದ ಹೌಸಲ್ಲಿ ಅವರು ರಿಪ್ಲೈ ಕೊಡಲಿಕ್ಕೆ ನಿಮಗೆ ನೀವು ಬರಬೇಡಿ, ನಿಮ್ಮ ಮೇಲೆ ಅಟ್ಯಾಕ್ ಆಗ್ತದೆ ಅಂತ ಹೇಳುವುದಾ ಅಂತ ಆದರೆ, ಸೊ ಕಾಮನ್ ಮ್ಯಾನಿಗೆ ರಕ್ಷಣೆ ಎಲ್ಲಿದೆ? Is it not the first time? This is not the first time. That is. Manmohan Singh ಅವರು ಮಾಡಿದ್ರು. See, no. He has at least presented the notes, but it is here nothing. ಪವರ್ಫುಲ್ ನೀವು ವಿಶ್ವಗುರು ಆಗಬೇಕಾದವರು ನಮ್ಮ ಪಾರ್ಲಿಮೆಂಟ್ನಲ್ಲಿ ನಮಗೆ ಮಾತಾಡಲಿಕ್ಕೆ ಹೆದರಿಕೆ ಉಂಟು ಅಂತ. ಈಗ ಏನೇ ಆದರೂ ಕೂಡ ವಿಶ್ವಗುರು ಆದವರು ಆಗಬೇಕಾದವರು ಈ ರೀತಿ ಮಾಡ್ಲಿಕ್ಕೆ ಬರ್ತಾರೆ. ಯಾರಿಗೆ ದೇಶದ ಪ್ರೈಮ್ ಮಿನಿಸ್ಟರ್ಗೆ ಹೇಳಿದರು ಅಂದ ಮಾತಿಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಅವ್ರು ಹೇಳಿಬಿಟ್ರು. ಸಿ ಟಿ ರವಿ ಅವರು ಏನು ಹೇಳಿದರು? ಇದು ಭಾರತದ ನಾಲಿಗೆಯಲ್ಲಿ ಪಾಕಿಸ್ತಾನದ ನಾಲಿಗೆ ಇರಬೇಕು ಅಂತ ಹೇಳಿದರು. ನಾವೇನು ಹೇಳಿದೆವು? ಯೂಸ್ ದ ವರ್ಡ್ ವಿಚ್ ಈಸ್ ನಾಟ್ ಅಕ್ಸೆಪ್ಟೇಬಲ್
ಅವರ ಸದನದಿಂದ ಹೊರಗೆ ಹಾಕಿ ಅಂತ ಕೇಳಲಿಲ್ಲ. ಒಂದು ದಿವಸ ಹೋಯಿತು. ಮತ್ತು ಕೊನೆಗೂ ಅವ್ರನ್ನ ಚೇರ್ಮನ್ ಅವರು ಈ ಸದನದ ಅವಧಿ ಮುಗಿಯುವವರೆಗೆ, ಅಂದರೆ ಸೇಮ್ ಡೇ ಇತ್ತು, ಅವರನ್ನ ಸದನದಿಂದ ಹೊರಗೆ ಹಾಕಿ ಅಂತ ಹೇಳಿದರು, ಆರ್ಡರ್ ಮಾಡಿದರು. ಮತ್ತು ಮಾರ್ಷಲ್ಗಳಿಗೆ ಇನ್ಸ್ಟ್ರಕ್ಟ್ ಮಾಡಿದರು, ಸಿ ಟಿ ರವಿ ಒಳಗೆ ಬಂದರೆ ಅವ್ರೊಳಗೆ ಬಿಡಬಾರ್ದು. ದರ್ ಇಸ್ ಎ ಹೌಸ್ ರೂಲ್ಸ್. ನಾನು ಸಚೇತಕನಾಗಿ ಕೆಲಸ ಮಾಡಿದ್ದೇನೆ ವಿಧಾನ ಪರಿಷತ್ತಿನಲ್ಲಿ. ಐ ನೋ ವಾಟ್ ಈಸ್ ದ ಹೌಸ್ ರೂಲ್ಸ್. ಅವರು ಏನು ಹೇಳಿದರೂ ಕೂಡ ಸದನದ ಒಳಗಡೆ ನಡೆದಿರ್ತಕ್ಕಂಥ, ನಾನು ಅದರ ಬಗ್ಗೆ ವಿಶ್ಲೇಷಣೆ ಮಾಡೋದಿಲ್ಲ. ಅದು ದೆನ್ ಆ್ಯಂಡ್ ದೇರ್ ಇಟ್ ಹ್ಯಾಸ್ ಟು ಬಿ ಟೇಕನ್ ಔಟ್. ಮತ್ತು ಅದು ಸದನದ ಏನು ರೆಕಾರ್ಡಿಂದ ತೆಗೆದುಹಾಕತಕ್ಕಂಥದ್ದು. ಇಟ್ ಬಿಕಾಸ್ ಟು ಸುಪ್ರೀಮ್ ಈಸ್ ದಿ ಸ್ಪೀಕರ್ ಆರ್ ಚೇರ್ಮನ್ ಆಫ್ ದಿ ಅಪ್ಪರ್ ಹೌಸ್. ಅದರಲ್ಲಿ ಕ್ರಮ ತಗೊಳ್ಬೇಕು. ನಾನು ಒಂದೇ ಒಂದು ಟೆಕ್ನಿಕಲ್ ಪಾಯಿಂಟ್ ನಿಮಗೆ ಹೇಳಿದೆ. ಒಬ್ಬ ದೇಶದ ಪ್ರಧಾನಮಂತ್ರಿ ಸ್ಪೀಕರ್ ಅದು ಅವರಿಗೆ ನಮಗೆ ಗೊತ್ತಿಲ್ಲದೆ ಇರ್ತಿದ್ರೆ ಏನು ಬೇಜಾರು ಇರಲಿಲ್ಲ. ಎಷ್ಟೋ ಮಂದಿ ಭಾಷಣ ಮಾಡದೇನೆ ಹೋಗ್ಬೋದು, ಗಲಾಟೆ ಆಗ್ತದೆ, ಭಾಷಣಗಳಾಗೋದಿಲ್ಲ, ಇದು ಇರ್ತದೆ. ಬಟ್ ಯು ಆರ್ ನಾಟ್ ಕಾಲ್ಡ್ ಇನ್ ದ ಹೌಸ್ ಅಂತ ನಾನು ಹೇಳಿದ್ದೆ, ಬರಬೇಡಿ ಅಂತ ಸ್ಪೀಕರ್ ಹೇಳೋದಂತ ಆದರೆ ಓಂ ಬಿರ್ಲಾ ಅವರು ನಿನ್ನೆ ನೀವು ಕೇಳೋ ಇದೇ ಪ್ರಶ್ನೆಯನ್ನು ಡಿ ಕೆ ಶಿ ಅವರಿಗೆ ಕೇಳಿದ್ರಿ. ಆದರೆ ಅವ್ರ ಬದಿಯಲ್ಲೇ ನಾನು ನಿಂತುಕೊಂಡಿದ್ದೆ. ಸಂಜೆ ಆಗಿದೆ. ಅವರವರ ಅಭಿಪ್ರಾಯ ಅವರವರು ವ್ಯಕ್ತಪಡಿಸಿದ್ದಾರೆ. ಅಲ್ಟಿಮೇಟ್ಲಿ ಹೈಕಮಾಂಡ್ ಈಸ್ ದಿ ಫೈನಲ್. ನಾನು ಏನು ಹೇಳ್ತೀನಿ, ಹೈಕಮಾಂಡ್ ಏನು ಹೇಳ್ತದೋ ಹಾಗೆ ನಡೀತದೆ. ಬೋತ್ ಆರ್ ಸೆಡ್, ಸಿ ಎಮ್ ಆ್ಯಂಡ್ ಡೆಪ್ಟಿ ಸಿ ಎಮ್. ನಾವು ಹೈಕಮಾಂಡ್ ಹೇಳಿದಂತೆ ನಡೀತೀವಿ. ನನಗೆ ಗೊತ್ತು, ಅವರವರ ಅಭಿಪ್ರಾಯ ಅವರವರು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಸುಮಾರು 9 ಜನ ಅರ್ಜಿದಾರರಿಗೆ ಅಸೆಂಬ್ಲಿಯಲ್ಲಿ ಇದ್ದ ಕಾರಣ ಸ್ವಲ್ಪ ಸುಲಭ ಆಯಿತು ತರಲಿಕ್ಕೆ. 5,10,000 ರೂಪಾಯಿ ತಂದಿದ್ದೇನೆ ಒಂದು ವಾರದಲ್ಲಿ. ಇದು ನಾರಾಯಣ ಕುಲಶೇಖರ ಇವರಿಗೆ 1,17,000, ನಿಶ್ಚಲ್ ಮಂಗಳೂರು ಅವರಿಗೆ 1,10,000, ಎಂ ಅಬ್ದುಲ್ ಖಾದರ್ ಮಂಗಳೂರು 59,066, ಲಿಲ್ಲಿ ನೊರೋನ್ನ ವಾಮಂಜೂರು $13,000, ಒಟ್ಟು 5,10,000